ಈಗ ನಾನು ಕೆಲವು ವಿಷಯಗಳು BTV ಮಾತಾಡಿದೆ. ಈಗ ದರ್ಶನ್ ಎಷ್ಟು ದಿನಕ್ಕೆ ರಿಲೀಸ್ ಅಂದ್ರೆ ಬೇಲ್ ಮೇಲೆ ಬಾಚೆ ಬರ್ತಾನೆ. ಹೌದು, ಬೇಲ್ ಆಗೋದು ಇಲ್ಲ, ಅದೇ 50 ದಿನ ಒಳಗಾಗದೆ. ಇರೋ ಮಾತು ಬೇಡ, ಇಲ್ಲಿ ಹೇಳ್ತಿಲ್ಲ, ಇವಾಗ ಹೋಗೋದು. ಯಾವ ಬಿಡುಗಡೆ ಆಗ್ತಾರೆ ಅಂತ. ಹೌದು, ಪರ್ಫೆಕ್ಟ್ ಆಗಿ ಸಾರ್ವಜನಿಕವಾಗಿ ಇದು ಹೋಗ್ತದೆ. ಕೇಳಿಸ್ತೀನಿ. ಅವಂದು ಟೈಮ್ ಸರಿ ಇಲ್ವಂತೆ, ಅವಂದು ಮೀನರಾಶಿಯಾಗಿರೋದಕ್ಕೆ ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲ ಅಂದಿದ್ರೆ ವಿಶ್ವಕ್ಕೆ ಯಾವ ಒಂದು ಬಿಡುಗಡೆ ಆಗಿರೋನಂತೆ 15 ದಿನದಲ್ಲೇ. ಈಗ ಸಾಕ್ಷ್ಯಗಳೆಲ್ಲ ತುಂಬಾನೇ ಸಹಕಾರ ಮಾಡವ್ರೆ. ಕೋರ್ಟ್ ಅಲ್ಲಿ ವಿರುದ್ಧವಾಗಿ ವ್ಯವಹಾರ ವರ್ತಿಸ್ತದೆ. ಇನ್ನ ಅವರು ಇದಾಕೊಂಡಿಲ್ಲ. ಅದರಿಂದ ಈಗ ಒಂದು ಪರ್ಫೆಕ್ಟ್ ಆಗಿ ಎಷ್ಟು ದಿನಕ್ಕೆ ಅವನು ಹೊರಗಡೆ ಬರ್ತಾನೆ. ಕೊಲ್ಲೂರು ಮುಖ ಚಂಡಿಕಾ ಯಾಗ ಮಾಡಿಸವ್ರೆ, ದೇವಸ್ಥಾನ ಪೂಜೆ ಕೊಡ್ತಾವ್ರೆ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬರ್ತಾನಂತ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ. ಅಷ್ಟು ಒಳಗಡೆ ಆಗುತ್ತೆ. ತಂದೆ ಬರ್ತಾನೆ. ಅವನೀಗ ಗ್ರಹಗತಿ ಚೆನ್ನಾಗಿಲ್ಲಂತೆ, ಗುರುಬಲ ಇಲ್ಲಂತೆ ಅಪ್ಪನಿಗೆ. ಹೌದು, ಅವನು ಮೀನರಾಶಿ ಅಲ್ವಾ, ಅವನು ಟೈಮ್ ಸರಿ ಇಲ್ಲ ದರ್ಶನ್ ಅವ್ರದ್ದು. ಆ ಗ್ರಹಗತಿ ಸರಿ ಇಲ್ದಿದ್ದ ಕಾರಣ ಆ ಕೇತು ದೇಶವನ್ನ ನಡೀತಾ ಇರೋದ್ರಿಂದ ಅವ್ನು ತಾಲ್ ಕೆಳಗಾದ್ರೂ ತೊಂದರೆ ಆಗ್ತಾ ಇರೋದು ಅವ್ನಿಗೆ. ಎಷ್ಟು 2 ತಿಂಗಳೇ ಆಗ್ಬಹುದು, ಹೇಳಕ್ ಬರಲ್ಲ. ಅವ್ನು ತೊಂದರೆಲಿದೆ ಅವನು ಅಂತ ತೋರಿಸ್ತಾ ಇರೋದು ಅಷ್ಟೇ. ಇದು ಯಾಯಮ್ಮನ್ ಬರ್ ತೋರಿಸ್ತಾ ಇರೋದು. ನಮ್ಮಮ್ಮ ಬರ್ ತೋರಿಸ್ತಾ ಅಲ್ಲ ಈಗ ನಾನು ಹೇಳಿ ಹೆಸರು ಹೇಳು ಅಂತ ಹೇಳಿ ಶಾರದಾಂಬನೇ ಬರೆಸ್ತಾ ಇರೋದಿಲ್ಲಿ. ಅರ್ಥ ಅದಕ್ಕೆ ನಾನು ಇದು ಪ್ರೂಫ್ನೆಸ್ ಕೊಡಕ್ಕೆ ನಾನು. ಹೌದು, ನೀವು ಯಡಿಯೂರಪ್ಪನ ಹಿಂಗೆ ಅಲ್ವಾ ಮಾತಾಡಿದ್, ಹೇಳ್ಸಿ. ನಾನು ಏನ್ ಹೇಳ್ದೆ, ಅವ್ ಬರೀತು. ಆಮೇಲೆ ಏನ್ ಹೇಳ್ದೆ, ನಾ ಹೇಳ್ದಂಗೆ ಬಂದ್ಮೇಲೆ ನೋಡಿ ಹೇಳ್ದಂಗೆ ಆಗೋಯ್ತು ಅಂತ ಹೇಳಿದ್ವಿ. ಅದು ವಿಡಿಯೋನು ಐತೆ. ಅದೆಷ್ಟು ವರ್ಷ ಆಯ್ತು ಅವ್ನು ಹಾಗೆ ಸುಮಾರು ವರ್ಷದ್ದು ಮಾತು. ಅಲ್ಲ, ಈಗ ಇವತ್ತು ಗ್ರಹಗತಿ ಸರಿ ಇಲ್ಲ. ಮ್ಯಾಕ್ಸಿಮಮ್ ಎಷ್ಟು ತಿಂಗಳು ಆಗತ್ತೆ, ಹೆಚ್ಚು ಕಮ್ಮಿ 1.5 ತಿಂಗಳು 2 ತಿಂಗಳ ಹತ್ರ ಹೋಗುತ್ತೆ. ಅವ್ನು ಅಷ್ಟೇ ಬರ್ತಾನೆ. ಅವ್ನು 2 ತಿಂಗಳು ಒಳಗೆ ಬರ್ತಾನೆ. ಅಷ್ಟಕ್ಕೆ ಇನ್ನೂ ಅವ್ನಿಗೆ ತೊಂದರೆ ಇರೋದ್ರಿಂದ ಕೇತು ದೇಶ ನಡೀತಾ ಇದೆ, ತಲೆ ನಿಲ್ತಾ ಇಲ್ಲ. ಅದು ತೊಂದರೆ ಮೇಲೆ ತೊಂದರೆ ಬೀಳ್ತಾ ಇದೆ ಅಂತ. ಅವ್ರ ಗ್ರಹಗತಿ ಸರಿ ಇಲ್ಲ. ಶರ್ಮಾತ್ಮನು ಆಸ್ಥಾನದಲ್ಲಿ ಬಂದು ಕೂತವನಂತೆ ಅಪ್ಪನಿಗೆ. 7.5 ನಡೀತಾ ಇದೆ ಅವನಲ್ಲಿ. ಗ್ರಹಗತಿಗಳು ಸರಿ ಇಲ್ಲ, ಗುರುಬಲ ಇಲ್ಲ ಅಂತೆ ಅವನಿಗೆ ಈಗ ಸದ್ಯಕ್ಕೆ. ಮತ್ತೆ ವಾಸ್ತು ದೋಷ ಇದೆ ಅವ್ರ ಮನೆ ನೋಡು. ಈಗಿರೋ ರಾಜೇಶ್ವರ ನಗರದಲ್ಲ, ವಾಸ್ತು ದೋಷ ಇದೆ ಇದಂತೆ. ಮೂಲೆ ಸರಿ ಇಲ್ಲ. ಕೆಲವೊಂದು ಮನೆಯಲ್ಲಿ ವಾಸ್ತು ಕರೆಕ್ಟ್ ಆಗಿಲ್ಲ. ಅಷ್ಟೇ ಅಲ್ವಾ. ಇದು ಮುಗಿದಾದ್ಮೇಲೆ ಅವನು ಈ ಕೇಸಿಂದ ಹೊರಗಡೆ ಬರಕ್ ಸಾಧ್ಯ ಇದೆಯಾ? ಅದು ರಾಜಸೂತ್ರಕ್ಕೆ ಬರ್ತದ? ಏನೋ ಈ ಕೇಸಿಂದ ಹೊರಗಡೆ ಬರಕ್ ಸಾಧ್ಯ ಇದೆ ರಿಲೀಸ್ ಆದ್ಮೇಲೆ? ಬೇರೆ ಅದಾಗತ್ತಾ? ರಾಜಸೂತ್ರಕ್ಕೆ ಬರ್ತಾ ಇಲ್ಲ ಕೇಸ್ ಡಿಸೈಡ್ ಮಾಡ್ಕೋತಾರ? ಅವ್ನು ಬೇಲ್ ಮೇಲೆ ರಿಲೀಸ್ ಆದ್ರೆ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಎಷ್ಟು ದಿನದಲ್ಲಿ ಅದು ಇದಾಗ್ಬೋದು? ಅದಾದ್ಮೇಲೆ ಮಾತು ಅಂತ ತೋರಿಸ್ತಾ ಇದೆ. ಇವಾಗಿನ ಮಾತು ಬೇಡ, ಅದಾದ್ಮೇಲೆ ಮಾತು ಕೇಳು, ಅವಾಗ ತೋರಿಸ್ತೀನಿ ಅಂತ ಹೇಳ್ತಾ ಇದೆ ಅಷ್ಟೇ. ಹೆಚ್ಚು ಕೇಳಬೇಡ ಬಿಡು, ಅಷ್ಟೇ ಮ್ಯಾಟ್ರ್.